ನೀಟ್ ಅಂದ್ರೆ ವೈಬ್ರೆಂಟ್, ವೈಬ್ರೆಂಟ್ ಅಂದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್. ನಿಮ್ಮ ಮಕ್ಕಳ ವೈದ್ಯಕೀಯ ಕ್ಷೇತ್ರದ ಕನಸಿಗೆ ವೈಬ್ರೆಂಟ್ ಉತ್ತಮ ಆಯ್ಕೆ. ವೈಬ್ರೆಂಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ನಲ್ಲಿ ಇಷ್ಟೊಂದು ಯಶಸ್ಸಿಗೆ ಏನು ಕಾರಣ ಅಂತ ಹೇಳಿದರೆ ನಮ್ಮ ಒಂದು ಮ್ಯಾನೇಜ್ಮೆಂಟ್. ನಮ್ಮ ಮ್ಯಾನೇಜ್ಮೆಂಟ್ನ ವಿಶೇಷತೆ ಏನಂತ ಹೇಳಿದರೆ, ನಾವು 2022ರಲ್ಲಿ 2 ಜನ ಫಿಸಿಕ್ಸ್ ಟೀಚರ್ಸು, 2 ಜನ ಕೆಮಿಸ್ಟ್ರಿ, 2 ಜನ ಬಯಾಲಜಿ ಟೀಚರ್ಸ್ ಸೇರಿ ಮಾಡಿರುವಂಥ ಸಂಸ್ಥೆ. ಆಮೇಲೆ ನೀಟ್ 2016ನಲ್ಲಿ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆದ ನಂತರ ಯಾವಾಗ ನೀಟ್ ರಿಪೀಟರ್ಸ್ ಅನ್ನೋ ಕಾನ್ಸೆಪ್ಟ್ ಬಂತೋ ಅದರ ನಂತರ ನಾವೆಲ್ಲರೂ ಕೂಡ ನೀಟ್ ರಿಪೀಟರ್ಸ್ಗಳನ್ನೇ ಪಾಠ ಮಾಡಿಕೊಂಡಿದ್ದಂಥವರು. ಹಾಗಾಗಿ ನೀಟ್ ರಿಪೀಟ್ ಮಾಡುವ ಮಕ್ಕಳ ಅವಶ್ಯಕತೆ ಏನು, ಅವರಲ್ಲಿ ಫಂಡಮೆಂಟಲ್ನ ಕೊರತೆ ಹೇಗಿರುತ್ತೆ, ಅವರ ಸೈಕಾಲಜಿಕಲ್ ಕಂಡೀಷನ್ಗಳೇನು ಎಲ್ಲ ನಮಗೆ ಗೊತ್ತಿದೆ. ಹಾಗಾಗಿ ಯಾವ ಕಾಲಕ್ಕೆ ಏನೇನು ಟೆಸ್ಟ್ಗಳು ಮಾಡಬೇಕು, ಶುರುವಿಗೆ ಯಾವ ಪಾಠಗಳನ್ನು ಮಾಡಬೇಕು, ಯಾವ ಥರ ಸಿಲೆಬಸನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಪೂರ್ತಿ ಕ್ಲಾರಿಟಿ ನಮಗೆ ಇರೋದರಿಂದ ಇಷ್ಟು ನಮಗೆ ಯಶಸ್ಸು ಸಿಕ್ಕಿದೆ. ಆಮೇಲೆ ನೀಟ್ ಲಾಂಗ್ ಟರ್ಮ್ ಅಂತ ಹೇಳಿದರೆ, ಈಗ PUC ಪಾಠ ಮಾಡುವವರನ್ನೇ ನೀಟ್ ಕೋಚಿಂಗ್ ಮಾಡಿ ಅದು ಮರ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ನೀಟ್ ರಿಪೀಟರ್ಸ್, ನೀಟ್ ಲಾಂಗ್ ಟರ್ಮ್ ಅಂತ ಹೇಳಿದರೆ ಅದಕ್ಕೊಂದು ಸಪರೇಟ್ ಸಿಸ್ಟಮ್ ಇರಲೇಬೇಕು. ಅವರನ್ನು ಸಪ್ರೇಟಾಗಿ ಕೂರಿಸಿ ಸಪ್ರೇಟ್ ಟೀಚರ್ಸ್, ಅದರಲ್ಲೇ ಪಳಗಿರುವಂಥ ಟೀಚರ್ಸ್ಗಳನ್ನು ಇಟ್ಟು ಟ್ರೈನ್ ಮಾಡಿದರೆ ಮಾತ್ರ ರಿಸಲ್ಟ್ ತೆಗಿಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅದಕ್ಕೆ ಸಪ್ರೇಟ್ ಆದ ಒಂದು ಬಿಲ್ಡಿಂಗ್ ಇದೆ. ನೀಟ್ ಲಾಂಗ್ ಟರ್ಮ್ಗೆ ಅಂತ ಸಪ್ರೇಟ್ ಬಿಲ್ಡಿಂಗು, ಅಲ್ಲಿ ಆ ಮಕ್ಕಳು ಮಾತ್ರ ಇರುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಟೀಚರ್ಗಳು ಮಾತ್ರ ಇರುವಂಥದ್ದು. ಹೀಗಿರುವಾಗ ನಮಗೆ ಅದರಲ್ಲಿ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ನೀಟ್ ಲಾಂಗ್ ಟರ್ಮ್ ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಫಂಡಮೆಂಟಲ್ಸ್. ನಾವು ಪೇರೆಂಟ್ಸು ಮಕ್ಕಳ ಜೊತೆ ಬರುವಾಗ ಅಡ್ಮಿಷನ್ ಟೈಮಲ್ಲೆಲ್ಲ ನಾವು ತುಂಬ ಅಬ್ಸರ್ವ್ ಮಾಡ್ತೇವೆ. ಸ್ವಲ್ಪ ಫಂಡಮೆಂಟಲ್ ವೀಕ್ ಇದೆ, ಮ್ಯಾಥ್ಸಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಫಿಸಿಕ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಈಗ 8th 9th 10th ಅವರಿಗೆ ಸರಿಯಾದ ಸೈನ್ಸ್ ಮ್ಯಾಥ್ಸ್ ಟೀಚಿಂಗ್ ಆಗದೇ ಇರ್ಬೋದು. 11th 12th ಫಸ್ಟ್ PUC ಸೆಕೆಂಡ್ PUCನಲ್ಲಿ ಕೂಡ ಅವರಿಗೆ ಸರಿಯಾದ ರೀತಿಯ ಕೋಚಿಂಗ್ಗಳು ಸಿಗದೇ ಇರ್ಬೋದು. ಬೇರೆ ಬೇರೆ ಸಾವಿರ ಕಾರಣಗಳಿರ್ಬೋದು. ಸೊ ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ರಾಜ್ಯದಲ್ಲಿ ಎಲ್ಲ ಮಗುವಿಗೂ ಒಂದು ನಾವು ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತ ಹೇಳಿದ್ರೆ ಅದು ಭಾರಿ ಕಷ್ಟ ಆಗುತ್ತೆ. ಆಮೇಲೆ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ತುಂಬ ಕಾಂಪಿಟೇಷನ್ ಇದೆ. 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ನಮಗೆ ಮೆಡಿಕಲ್ ಸೀಟ್ ಸಿಗಬೇಕು, ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗಬೇಕಂತಂದರೆ ಒಂದೇ ಅಟೆಂಪ್ಟಲ್ಲಿ ಆಗುವಂಥ ವಿಚಾರ ಅಲ್ಲ. ಒಂದು ನಾನು ಪೇರೆಂಟ್ಸ್ಗೆ ಕೂಡ ಹೇಳುವಂಥ ವಿಚಾರ, ನಿಮ್ಮ ಮಗ ಅಥವಾ ಮಗಳು 18 ವರ್ಷ ವಯಸ್ಸಿಗೆ ಇಲ್ಲ ನಾನು ಡಾಕ್ಟ್ರೇ ಆಗಬೇಕು ಅಂತ ಒಂದು ಏಮ್ ಬಂದಿದ್ದಿದ್ರೆ, ಅಷ್ಟೊಂದು ಕ್ಲಾರಿಟಿ ಅವರ ಜೀವನದಲ್ಲಿ ಬಂದಿದ್ದಿದ್ರೆ ಅದೇ ಒಂದು ಸಕ್ಸಸ್. ಹಾಗಾಗಿ ಖಂಡಿತ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ನಾವು ಕೂಡ ಅದೇ ಕಾರ್ಯದಲ್ಲಿ ನಿರತವಾಗಿದ್ದೇವೆ. ಈಗ ನೋಡಿ, UPSC ಎಕ್ಸಾಮ್ಸನ್ನು ತಗೊಳ್ಳಿ, IAS IPS ಆಫೀಸರ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಒಂದು UPSC ಎಕ್ಸಾಮನ್ನು ತಗೊಂಡಾಗ ಕೂಡ ಅಲ್ಲಿ ಕೂಡ ತುಂಬ ಅಟೆಂಪ್ಟ್ ಮಾಡಿಯೇ ಅವರು ಮೇಲೆ ಸಕ್ಸಸ್ ಆಗುವಂಥದ್ದು. ಸಕ್ಸಸ್ ಆದ ಮೇಲೆ ಎಷ್ಟು ಸತಿ ರಿಪೀಟ್ ಮಾಡಿ IAS ಆಫೀಸರ್ ಆದ, ಎಷ್ಟು ಸತಿ ರಿಪೀಟ್ ಮಾಡಿ IPS ಅಧಿಕಾರಿ ಆದರು ಅಂತ ನಾವು ನೋಡೋದಿಲ್ಲ. IAS ಅಂದರೆ IAS. ಅದೇ ಥರ ಮೆಡಿಕಲ್ ಫೀಲ್ಡಲ್ಲಿ ಕೂಡ ಹಾಗೆ. ಒಂದು ಡಾಕ್ಟರ್ ಆಗಬೇಕು, ನಾನು ಜನರ ಸೇವೆ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದ್ದರೆ ಮಗುವಿಗೆ, ಒಂದು ಸತಿ 2 ಸತಿ ರಿಪೀಟ್ ಮಾಡಿದರೆ ಏನು ದೊಡ್ಡ ವಿಚಾರ ಇಲ್ಲ. ಒಮ್ಮೆ ಡಾಕ್ಟರ್ ಆದಮೇಲೆ ಅವರು ಎಷ್ಟು ವರ್ಷಗಳ ಕಾಲ ಸೇವೆ ಮಾಡ್ತಾರೆ ಅನ್ನೋದೇ ವೆರಿ ವೆರಿ ಇಂಪಾರ್ಟೆಂಟ್. ಈ ಫಂಡಮೆಂಟಲ್ಸ್ ಅನ್ನೋ ವಿಚಾರ ಬಂದಾಗ ಮೇಯ್ನ್ ನೀಟ್ ಲಾಂಗ್ ಟರ್ಮಲ್ಲಿ ಮಕ್ಕಳು ಅಥವಾ ಪೇರೆಂಟ್ಸ್ ಕನ್ಸರ್ನ್ ತೋರಿಸೋದು, ಸರ್ ನನ್ನ ಮಗ ಅಥವಾ ಮಗಳು ಬಯಾಲಜಿ ಭಾರಿ ಅರ್ಥ ಆಗುತ್ತೆ, ಕೆಮಿಸ್ಟ್ರಿ ಕೂಡ ಫಿಸಿಕ್ಸು ಸ್ವಲ್ಪ ಕಷ್ಟ, ಕೆಮಿಸ್ಟ್ರಿ ಸ್ವಲ್ಪ ಆರ್ಗ್ಯಾನಿಕ್ ಕಷ್ಟ, ಈ ಥರದ್ದೆಲ್ಲ ನಾವು ತುಂಬ ನೋಡಿದ್ದೇವೆ. ಈಗ ಬಯಾಲಜಿ ಏನು ಸುಲಭ ಅಂತ ಹೇಳಿದ್ರು 320 330 ಮಾರ್ಕ್ ತೆಗಿಲೇಬೇಕಾಗುತ್ತೆ. ಆಗ ಮಾತ್ರ ನಾವು ಬಯಾಲಜಿ ಸುಲಭ ಅಂತ ಹೇಳಿಕ್ಕಾಗೋದು. ಅದು ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಇರುತ್ತೆ ಬಯಾಲಜಿನಲ್ಲಿ. ಸುಲಭ ಒಂದು ಸ್ಟೂಡೆಂಟ್ ಸುಲಭ ಆದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಸುಲಭ ಇರುತ್ತೆ. ಹಾಗಾಗಿ ಯಾವುದೇ ಸಬ್ಜೆಕ್ಟನ್ನು ನಾವು ಮೇಲೆ ಕೆಳಗೆ ಮಾಡುವ ಹಾಗೆ ಇಲ್ಲ. ಆದರೆ ಸಾಮಾನ್ಯವಾಗಿ 99% ಆಫ್ ಸ್ಟೂಡೆಂಟ್ಸ್ ಯಾರು ನೀಟ್ ಲಾಂಗ್ ಟರ್ಮ್ಗೆ ಅಡ್ಮಿಷನ್ ತಗೋತಾರೋ ಅವರ ಪ್ರಾಬ್ಲಮ್ ಇರುತ್ತೆ ಫಿಸಿಕ್ಸ್. ಸೊ ಅದನ್ನು ನಾವು ಹೇಗೆ ಸಾಲ್ವ್ ಮಾಡೋದು, ಅಲ್ಲಿ ನಾವು ಫಂಡಮೆಂಟಲ್ ಸರಿ ಮಾಡಬೇಕು. ಅವರಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್, ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಅಂತ ಇರುತ್ತೆ, ಅದನ್ನು ನಾವು ಸರಿ ಮಾಡಬೇಕು. ಅದನ್ನು ನಾವು ತುಂಬ ಅಚ್ಚುಕಟ್ಟಾಗಿ ನಮ್ಮ ವೈಬ್ರೆಂಟ್ ಮೂಡಬಿದ್ರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಸೊ ಈಗ ನಾನು ಹೇಳುವಂಥ ವಿಚಾರಗಳು ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಫಿಸಿಕ್ಸ್ನಲ್ಲಿ ಯಾವುದೇ ಕಾಲೇಜ್ನಲ್ಲಿ ಶುರುವಿಗೆ ಪಾಠ ಮಾಡ್ತಾರೆ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಂತ ಪಾಠ ಮಾಡ್ತಾರೆ. ಆಮೇಲೆ ಮೋಷನ್ ಇನ್ ಎ ಪ್ಲೇನ್, ಮೋಷನ್ ಇನ್ 1D ಮತ್ತು 2D ಪಾಠ ಮಾಡ್ತಾರೆ. ಅಲ್ಲಿ ಇಂಟಿಗ್ರೇಷನ್ ಅಂತ ಬೇಕಾಗುತ್ತೆ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅಂತ ಬೇಕಾಗುತ್ತೆ ಸ್ಟ್ರೈಟ್ ಲೈನ್ ಪಾಠ ಮಾಡುವಾಗ. ಆದರೆ ಫಸ್ಟ್ PUCನಲ್ಲಿ ಪಾಪ ಮಕ್ಕಳಿಗೆ ಏನಾಗಿರುತ್ತೆ, ಫಸ್ಟ್ PUCನಲ್ಲಿ ಸ್ಟ್ರೈಟ್ ಲೈನು ಪ್ಲೇನು ಕರೀತಾರೆ, ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಅವರು ಮಕ್ಕಳು ಕಲಿಯೋದು ಯಾವಾಗ, ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ನಲ್ಲಿ. ಆಗ ಫಿಸಿಕ್ಸ್ ಟೀಚರೇ ಎಷ್ಟು ಡಿಫ್ರೆನ್ಸಿಯೇಷನ್ಗೆ ಇಂಟಿಗ್ರೇಷನ್ಗೆ ಮಿನಿಮಮ್ ಫಾರ್ಮುಲೆ ಬೇಕು ಅದನ್ನು ಮಾತ್ರ ಹೇಳಿಕೊಟ್ಟಿರ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಸಿಂಕ್ ಆಗಿರೋದಿಲ್ಲ ಮಗುವಿಗೆ.
ಸೊ ಇಲ್ಲಿ ನಾವು ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಅಂದರೆ ಏನು, ಸ್ಟ್ರೈಟ್ ಲೈನ್ನಲ್ಲಿ ನೋಡಿ ಡಿಫರೆನ್ಸಿಯೇಷನ್ ಬೇಕು, ಇಂಟಿಗ್ರೇಷನ್ ಬೇಕು, ಮತ್ತು ಗ್ರಾಫ್ಗಳ ಬಗ್ಗೆ ಐಡಿಯಾ ಬೇಕು. ಪ್ಯಾರಾಬೋಲಾ ಅಂದರೆ ಈಕ್ವೇಷನ್ ಹೇಗಿರುತ್ತೆ, ಸ್ಟ್ರೈಟ್ ಲೈನ ಈಕ್ವೇಷನ್ ಹೇಗಿರುತ್ತೆ, ಇದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು. ಫಾರ್ ಎಕ್ಸಾಂಪಲ್ v=u+at ಅಂತಂದರೆ ಅದು y=mx+c ಫಾರ್ಮಲ್ ಇದೆ. ಆಕ್ಸಲೇಷನ್ ಕಾನ್ಸ್ಟೆಂಟ್ ಆದಾಗ ಸ್ಟ್ರೈಟ್ ಲೈನ್ ಯಾಕೆ ಬರಬೇಕು ಅಂತ ಅದು ತುಂಬ ಚೆನ್ನಾಗಿ ಮಗುವಿಗೆ ನಾವು ಅರ್ಥ ಮಾಡಿಸಬೇಕಾಗುತ್ತೆ. ಆಮೇಲೆ ಮೋಷನ್ ಇನ್ ಎ ಪ್ಲೇನ್ ಅಂತ ಚಾಪ್ಟರ್ ಬಂದಾಗ ಅಲ್ಲಿ ಟ್ರಿಗ್ನೋಮೆಟ್ರಿ ಬರುತ್ತೆ, ಆ್ಯಂಗಲ್ ಬರುತ್ತೆ. ಆ್ಯಂಗಲ್ ಬಂದ ತಕ್ಷಣ ವೆಕ್ಟರ್ಸ್ ಬರುತ್ತೆ, ಎರಡು ವೆಕ್ಟರ್ಗಳ ನಡುವೆ ಮಾತ್ರ ಆ್ಯಂಗಲ್ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಟ್ರಿಗ್ನೋಮೆಟ್ರಿ, ವೆಕ್ಟರ್ಸ್, ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗ್ರಾಫ್ಸ್, ಬೇಸಿಕ್ ಜಿಯೋಮೆಟ್ರಿ, ಬೇಸಿಕ್ ಆಲ್ಜಿಬ್ರಾ ಇಷ್ಟು ಬೇಕಾಗುತ್ತೆ. ಸೊ ಇದು ಫಂಡಮೆಂಟಲ್ಸ್. ನಾವಿಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಫಸ್ಟಿಗೆ ಬಂದ ಕೂಡಲೇ ಈ ಫಂಡಮೆಂಟಲ್ಸನ್ನು ಮಕ್ಕಳಿಗೆ ತುಂಬ ಸ್ಲೋ ಆಗಿ ತುಂಬ ಜಾಗರೂಕತೆಯಿಂದ ಹೇಳಿಕೊಡ್ತೇವೆ. ಈಗ ಅಂದರೆ ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ 2 ಟ್ರ್ಯಾಕಲ್ಲಿ ನಡೀತದೆ ಸಬ್ಜೆಕ್ಟ್. ಒಂದು ಟ್ರ್ಯಾಕಲ್ಲಿ ಬೇಸಿಕ್ಸನ್ನು ಹೇಳ್ಕೊಡ್ತಾ ಹೋಗ್ತೇವೆ, ಇನ್ನೊಂದು ಟ್ರ್ಯಾಕ್ನಲ್ಲಿ ಚಾಪ್ಟರ್ ಸ್ಟಾರ್ಟ್ ಮಾಡ್ತೇವೆ. ಈಗ ನೋಡಿ ಆ 2 ಚಾಪ್ಟರ್ ತುಂಬ ಚೆನ್ನಾಗಿ ಮಗು ಅರ್ಥ ಮಾಡಿಕೊಂಡಿತ್ತು ಅಂತ ಹೇಳಿ ಆದರೆ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸ್ ಏನು ಬೇಕು ಅದೆಲ್ಲ ಅಲ್ಲಿ ಕವರ್ ಆಗಿಬಿಡುತ್ತೆ. ಆಮೇಲೆ ಮುಂದೆ ಹೋದಾಗ ಅವರಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಗೊತ್ತಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಪೀಡ್ ಕೂಡ ಬಂದಿರುತ್ತೆ. ಮುಂದೆ ಹೋದಾಗ ಪಾಠಗಳು ಕೂಡ ಫಾಸ್ಟಾಗಿ ಮಾಡಿಕೊಂಡು ಹೋಗ್ಬೋದು. ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಮಕ್ಕಳಿಗೆ ತಿಳಿ ಹೇಳಿದರೆ ಅವರೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡು ಹೋಗ್ತಾರೆ. ಮತ್ತು ಈ ಪ್ರಾಬ್ಲಮ್ ಸಾಲ್ವಿಂಗ್ನಲ್ಲಿ ಬೇರೆ ಬೇರೆ ಟೆಕ್ನಿಕ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಪರ್ಸೆಂಟೇಜ್ ಚೇಂಜ್ ಅಂತ ಈ ಥರ ಪ್ರಾಬ್ಲಮ್ಗಳಿರುತ್ತೆ. ಅದು ನೀವು ಯಾವ ಪಾಠಗಳನ್ನು ತೆಗೆದು ನೋಡಿದರೂ ಅದರಲ್ಲಿ ಕೂಡ ಒಂದು ಕ್ವಶನ್ ಇರುತ್ತೆ, ಪರ್ಸೆಂಟೇಜ್ ಚೇಂಜ್ ಇನ್ ಫೋರ್ಸ್, ಪರ್ಸೆಂಟೇಜ್ ಚೇಂಜ್ ಇನ್ ಕೆಪಾಸಿಟೆನ್ಸ್, ಈ ಥರ ಇರುತ್ತೆ. ಅದು ಒಂದು ಟೈಪ್ ಆಫ್ ಪ್ರಾಬ್ಲಮ್. ಆ ಎಲ್ಲ ಪ್ರಾಬ್ಲಮ್ಗಳನ್ನು ಒಂದೇ ರೀತಿಯಾಗಿ ಮಾಡುವಂಥದ್ದು. ಆ ಥರ ತುಂಬ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಈ ಎಲ್ಲ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಕೂಡ ನಾವು ಕವರ್ ಮಾಡಿದಾಗ ನಮಗೆ ಎಲ್ಲ ರೀತಿಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿ ಆಗ್ತಾ ಹೋಗುತ್ತೆ. ಈ ವರ್ಷ ತುಂಬ ಮಕ್ಕಳು ಆಲ್ ಓವರ್ ದ ಕಂಟ್ರಿ ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ ಫಿಸಿಕ್ಸು ಸ್ವಲ್ಪ ತುಂಬಾ ಕಷ್ಟ ಇತ್ತು. ಹೌದು, ಒಪ್ಪಿಕೊಳ್ಳುವ. ಕಂಪೇರ್ ಟು ನಮಗೆ ನೋಡಿ 19, 20, 21, 22, 23 ಈ ನೀಟ್ಗಳಲ್ಲಿ ಯಾವ ರೀತಿ ನಮಗೆ ಫಿಸಿಕ್ಸ್ ಇದು ಸ್ವಲ್ಪ ಡಿಫಿಕಲ್ಟಿ ಕಡಿಮೆ ಆಗ್ತಾ ಹೋಯಿತು. ನಾವು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸಡನ್ನಾಗಿ ಏನಾಯಿತು, 2015, 16, 17ನಲ್ಲಿ ಯಾವ ಥರ ಬರ್ತಾ ಇತ್ತು ಫಿಸಿಕ್ಸ್ ಪೇಪರ್ ಆ ಥರ ಸಡನ್ನಾಗಿ ಕೊಟ್ಟುಬಿಟ್ರು. ಆಗ ಸಡನ್ನಾಗಿ ನಮಗೆ ಶಾಕ್ ಆಯಿತು. ಸೊ ನಾವು ಪ್ರಿಪರೇಷನ್ ಹೇಗೆ ಮಾಡಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಇಯರ್ ಹೇಗೆ ಕ್ವಶನ್ ಪೇಪರ್ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಯಾವ ಸಬ್ಜೆಕ್ಟ್ ಟಫ್ ಕೊಡ್ತಾರೆ ಗೊತ್ತಿಲ್ಲ. ನಮ್ಮ ಪ್ರಿಪರೇಷನ್ ಯಾವತ್ತು ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಪೇಪರ್ಗೆ ಇರಬೇಕು. ಇಷ್ಟು ವರ್ಷದ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿ ಫಂಡಮೆಂಟಲ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಆ ಕ್ವಶನ್ ಪೇಪರ್ ತುಂಬ ಬೇಸಿಕ್ಸ್, ದ ರಿಯಲ್ ಫಿಸಿಕ್ಸ್ ತುಂಬ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿತ್ತು ಅಂತಂದರೆ ಅದು ಒಂದು ಲೆವೆಲ್ವರೆಗೆ ಅದನ್ನು ಸಾಲ್ವ್ ಮಾಡ್ಬೋದಾಗಿತ್ತು. ಅಫ್ಕೋರ್ಸ್ ನಾವು ಪ್ರಿಪೇರ್ ಮಾಡುವಾಗ ಹಿಂದಿನ ವರ್ಷಗಳ ಟ್ರೆಂಡನ್ನು ನೋಡಿ ಮಾಡಿರ್ತೇವೆ. ಆದರೆ ನಾವು ರಿಪೀಟ್ ಮಾಡುವಾಗ ಈ ಥರ ಯಾವುದೇ ಚಾನ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ವಿ ಶುಡ್ ಪ್ರಿಪೇರ್ ಫಾರ್ ದ ವರ್ಸ್ಟ್. ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಪೇಪರ್ ಬರುತ್ತೆ ಅಂತಲೇ ನಾವು ಪ್ರಿಪೇರ್ ಮಾಡಬೇಕು. ಬಂದ ಮೇಲೆ ಕ್ವಶನ್ ಪೇಪರ್ ಟಫ್ ಇತ್ತು, ಅದು ಟಫ್ ಇತ್ತು, ಇದು ಟಫ್ ಇತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ನೀಟ್ ಲಾಂಗ್ ಟರ್ಮ್ ಸಂಸ್ಥೆಯಲ್ಲಿ ವಿಶೇಷತೆ ಏನಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಗರ್ಲ್ಸ್ ಕ್ಯಾಂಪಸ್ ಕೂಡ ನಮ್ಮಲ್ಲಿ ಇದೆ. ಅಂದರೆ ಅದೇ ಒಂದೇ ಕ್ಯಾಂಪಸ್ನಲ್ಲಿ ಅಲ್ಲೇ ಪಾಠ, ಅದೇ ಬಿಲ್ಡಿಂಗ್ನಲ್ಲಿ ಅವರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಒಂದೇ ಬಿಲ್ಡಿಂಗಲ್ಲಿ ಇರುತ್ತೆ. ಯಾವುದೇ ರೀತಿಯ ಟೈಮ್ ವೇಸ್ಟ್ ಆಗದ ಹಾಗೆ, ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಪ್ರೆಷರ್ ಬರದಾಗೆ ತುಂಬ ಒಂದು ಒಳ್ಳೆಯ ಕ್ಯಾಂಪಸ್ ನಮ್ಮಲ್ಲಿ ಇದೆ. ಈಗ ನಾನು ನೀಟ್ ಸಿಲೆಬಸ್ ಬಗ್ಗೆ ಡಿಟೇಲ್ ಆಗಿ ಬರೋದಾದರೆ, ಸಾಮಾನ್ಯವಾಗಿ ಮಕ್ಕಳು ಏನಾಗುತ್ತೆ ಪ್ರಿಪರೇಷನ್ ಮಾಡುವಾಗ ಫಸ್ಟ್ PUC ಸ್ವಲ್ಪ ಟಚ್ ಬಿಟ್ಟು ಹೋಗಿರುತ್ತೆ. ಸೊ ನೀಟ್ ಲಾಂಗ್ ಟರ್ಮ್ನಲ್ಲಿ ಬಂದ ಮಕ್ಕಳೆಲ್ಲ ಹೇಳೋದಷ್ಟೇ, ಫಸ್ಟ್ PUC ಸಿಲೆಬಸ್ ತುಂಬ ಕಷ್ಟ ಇದೆ, ಫಸ್ಟ್ PUC ಕಷ್ಟ ಇದೆ ಅಂತ. ಯಾಕೆಂತ ಹೇಳಿದ್ರೆ ಸೆಕೆಂಡ್ PUCಯಲ್ಲಿ ಅವರು ಪಬ್ಲಿಕ್ ಎಕ್ಸಾಮ್ ಓದಿ ಆಗುವಾಗ ಫಸ್ಟ್ PUCದಲ್ಲಿ ಮರ್ತು ಹೋಗಿರುತ್ತೆ. ಆಮೇಲೆ ಸಡನ್ 10th ಫಸ್ಟ್ PUCಗೆ ಬರುವಾಗ ಫಸ್ಟ್ PUC ಸಿಲೆಬಸ್ ಕೂಡ ಸ್ವಲ್ಪ ಟಫ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಫಸ್ಟ್ PUC ಸಿಲೆಬಸ್ ತುಂಬ ಡಿಫಿಕಲ್ಟಿ ಇರುತ್ತೆ. ಹಾಗಾಗಿ ಫಸ್ಟ್ PUC ಸಿಲೆಬಸ್ಸನ್ನು ನಾವು ಸೆಕೆಂಡ್ PUC ಸಿಲೆಬಸ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡುಕೊಂಡು ಡಿಟೇಲ್ ಆಗಿ ಪಾಠ ಮಾಡ್ತೇವೆ. ನೀಟ್ ಎಕ್ಸಾಮ್ನಲ್ಲಿ ಫಸ್ಟ್ PUC ಸಿಲೆಬಸ್ಸಿಂದ ಮತ್ತು ಸೆಕೆಂಡ್ PUC ಸಿಲೆಬಸ್ಸಿಂದ ಈಕ್ವಲ್ ವೇಟೇಜ್ನಲ್ಲಿ ಕ್ವಶನ್ಸು ಕೊಟ್ಟಿರ್ತಾರೆ. ಈಗ ಸಬ್ಜೆಕ್ಟ್ ವೈಸ್ ನಾನು ಬರೋದು ಅಂತಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಫಿಸಿಕ್ಸ್ನಲ್ಲಿ ಕಂಪ್ಲೀಟ್ಲಿ ಕಾನ್ಸೆಪ್ಟ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಗಟ್ಟಿದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಆಗುವಂಥದ್ದು. ಕೆಮಿಸ್ಟ್ರಿನಲ್ಲಿ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸ್ವಲ್ಪ ಮೆಕ್ಯಾನಿಸಮ್ಸ್ ಎಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅದೊಂದು ಮೆಮೊರಿ ಓರಿಯೆಂಟೆಡ್. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸು, ಸ್ವಲ್ಪ ಪ್ರಾಬ್ಲಮ್ಸ್ 7 ರಿಂದ 8 ಪ್ರಾಬ್ಲಮ್ಸ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ. ಬಯಾಲಜಿನಲ್ಲಿ ಬಾಟ್ನಿ, ಝುವಾಲಜಿ ಅದು ಕಂಪ್ಲೀಟ್ಲಿ ಮೆಮೊರಿ ಓರಿಯೆಂಟೆಡ್.
ಮೆಮೊರಿ ಓರಿಯೆಂಟೆಡ್ ತುಂಬ ಸತಿ ಅದನ್ನು ಓದಬೇಕು. ಅದನ್ನು ಸ್ವಲ್ಪ ಚಂದ ಅರ್ಥ ಮಾಡಿಕೊಂಡು ಓದಿದಾಗ ಜಾಸ್ತಿ ನೆನಪುಳಿಯುತ್ತೆ. ಅದನ್ನು ಓದಿದ ತಕ್ಷಣ ಅರ್ಥ ಆಗಿಬಿಡುತ್ತೆ, ತುಂಬ ಈಸಿ ಇದೆ ಅಂತ ನೆಗ್ಲೆಕ್ಟ್ ಮಾಡೋದಲ್ಲ. ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಎಲ್ಲ ಮಕ್ಕಳಿಗೂ ಅದು ಈಸಿ ಇರುತ್ತೆ, ಹಾಗಾಗಿ ಈಸಿ ಇತ್ತು ಅಂತ ಹೇಳಿ ಕಡಿಮೆ ಓದೋದಲ್ಲ. ಅದರಲ್ಲಿ ನಾವು ಅತ್ಯಂತ ಹೆಚ್ಚು ಮಾರ್ಕ್ಸನ್ನು ತೆಗಿಬೇಕು. ನಮ್ಮ ಸಂಸ್ಥೆಯಲ್ಲಿ ದಿನಚರಿ ಹೇಗೆ ಇರುತ್ತೆ ಅಂತ ಹೇಳಿದರೆ, ಬೆಳಗ್ಗೆ 5 ಗಂಟೆಗೆ ಅವರು ಹೇಳ್ತಾರೆ, 5ರಿಂದ 6:30ವರೆಗೆ ಅವರಿಗೆ ಓದುವ ವ್ಯವಸ್ಥೆ ಇರುತ್ತೆ. ಮಕ್ಕಳು ಓದ್ತಾರಾ ಇಲ್ವಾ ಅಂತ ಹೇಳಿ ಮೇಲ್ವಿಚಾರಣೆಗೆ ಜನ ಇರ್ತಾರೆ, ವಾರ್ಡನ್ಸ್ ಇರ್ತಾರೆ, ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಆಮೇಲೆ 6:30ಯಿಂದ 7:30 ಗಂಟೆವರೆಗೆ ಅವರು ಸ್ನಾನ ಮಾಡೋದಿರ್ಬೋದು, ತಿಂಡಿ ಮಾಡೋದಿರೋದು ಮಾಡ್ತಾರೆ. 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 8ರಿಂದ 12:30 ಅಥವಾ 1 ಗಂಟೆವರೆಗೆ ಕ್ಲಾಸ್ ಇರುತ್ತೆ. ಮತ್ತು ಒಂದು ಲಂಚ್ ಬ್ರೇಕ್ ಇರುತ್ತೆ. ಮಧ್ಯಾಹ್ನ ಮೇಲೆ ಕೂಡ ಒಂದು ಸೆಷನ್ ಇರುತ್ತೆ, ಅಂದರೆ 4 ಸೆಷನ್ ಇರುತ್ತೆ ಎವ್ರಿ ಡೇ. ನಾವು ಫಸ್ಟ್ 2 ತಿಂಗಳು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಫಿಸಿಕ್ಸ್ ಡಬಲ್ ಟ್ರ್ಯಾಕ್. ಒಂದು ಡಬಲ್ ಟ್ರ್ಯಾಕ್ ಯಾಕೆ ಬೇಕು ಅಂತ ಹೇಳಿದರೆ, ನಾವು ಫಸ್ಟಿಗೆ ತುಂಬ ಫಂಡಮೆಂಟಲ್ಸನ್ನೆಲ್ಲ ಪಾಠ ಮಾಡಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸನ್ನು ಅವರಿಗೆ ಕಲಿಸಬೇಕಾಗುತ್ತೆ. ಅದಕ್ಕೋಸ್ಕರ ಫಿಸಿಕ್ಸ್ ಡಬಲ್ ಟ್ರ್ಯಾಕ್ ಇರುತ್ತೆ. ಕೆಮಿಸ್ಟ್ರಿ ಇರುತ್ತೆ, ಬಾಟ್ನಿ ಇರುತ್ತೆ. ನೆಕ್ಸ್ಟ್ ಡೇ ಫಿಸಿಕ್ಸ್ ಡಬಲ್ ಟ್ರ್ಯಾಕ್, ಕೆಮಿಸ್ಟ್ರಿ, ಝುವಾಲಜಿ, ಹೀಗೆ ಎವ್ರಿ ಡೇ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಕ್ಲಾಸ್ಗಳು ಅವರಿಗೆ ನಡೆಯುತ್ತೆ. ಆಮೇಲೆ ಸಂಜೆ ಒಂದು 3:30ಯಿಂದ 7 ಗಂಟೆವರೆಗೆ ಕೂಡ ಅವರಿಗೆ ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಬೆಳಗ್ಗೆ ಏನು ಪಾಠ ಮಾಡಿದ್ದೇವೆ ಆ ಪಾಠಕ್ಕೆ ಸಂಬಂಧಪಟ್ಟ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋಕೆ ಆನ್ಸರ್ ಬರ್ತಾ ಇದೆ ಅಂತಂದರೆ ಬೆಳಗ್ಗೆ ಪಾಠ ಮಾಡಿದ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅರ್ಥ. ಅರ್ಥ ಆಗಿಲ್ಲ ಅಂದರೆ ಯಾರು ಬೆಳಗ್ಗೆ ಪಾಠ ಮಾಡಿರ್ತಾರೋ ಅದೇ ಟೀಚರ್ಸು ಡೌಟ್ ಸಾಲ್ವಿಂಗಿಗೆ ಇರ್ತಾರೆ. ಅವರ ಜೊತೆ ಬೇರೆ ತುಂಬ ಟೀಚರ್ಸ್ ಡೌಟ್ ಸಾಲ್ವಿಂಗಿಗೆ ಇರ್ತಾರೆ. ಹಾಗಾಗಿ ಆ ದಿನದ್ದು ಏನು ಡಿಫಿಕಲ್ಟಿ ಇದೆ ಅವತ್ತೇ ಕ್ಲಿಯರ್ ಮಾಡಿಕೊಳ್ಬೇಕು. ನೀವು ಎಷ್ಟೇ ಡೌಟ್ಸ್ ಕೇಳಿದರೂ ಅದನ್ನು ಸಾಲ್ವ್ ಮಾಡಿಕೊಳ್ಳಲಿಕ್ಕೆ ಬೇಕಾದಷ್ಟು ಟೀಚರ್ಸ್ಗಳು ನಮ್ಮಲ್ಲಿ ಇದ್ದಾರೆ. 7 ಗಂಟೆ ಆದಮೇಲೆ ಅವರು ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾರೆ, ಒಂದು ಸ್ವಲ್ಪ ರೆಸ್ಟ್ ಇರುತ್ತೆ. ಅದಾದಮೇಲೆ ಅವರು ಊಟ ಮಾಡ್ತಾರೆ. ಮತ್ತು 8:00ವರೆಗೆ ಮತ್ತೆ ಒಂದು ಸ್ಟಡಿ ಅವರ್, 8:30ರಿಂದ 10:30ವರೆಗೆ ಅಥವಾ 10:15ವರೆಗೆ ಮತ್ತೆ ಒಂದು ಸ್ಟಡಿ ಅವರ್ ಮಾಡ್ತೇವೆ. ಅಲ್ಲಿ ಕೂಡ ತುಂಬ ಸೀರಿಯಸ್ ಆಗಿ ಮಕ್ಕಳು ಓದಬೇಕು. ಇದು ದಿನಚರಿ. ಇದರಲ್ಲಿ ಲಾಂಗ್ ಟರ್ಮ್ನಲ್ಲಿ ಮಕ್ಕಳಿಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ, ಸೆಕೆಂಡ್ ಪಿ ಯು ಸಿನಲ್ಲಿ ಏನಿರುತ್ತೆ ಅಂತಂದರೆ, ಅವರಿಗೆ ಲ್ಯಾಂಗ್ವೇಜಸ್ ಓದಬೇಕು, ಲ್ಯಾಬ್ ಎಕ್ಸಾಮಿಗೆ ಓದಬೇಕು. ಕ್ರೂಷಲ್ ಟೈಮ್, ಈಗ ಮೇನಲ್ಲಿ ನೀಟ್ ಅಂತ ಹೇಳಿ ಆದರೆ ಫಸ್ಟ್ ಪಿ ಯು ಸಿ ಫಸ್ಟ್ ವೀಕಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ವೆರಿ ಕ್ರೂಷಿಯಲ್. ಜನವರಿನಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಆಗಿರ್ತಿರುತ್ತೆ, ಫೆಬ್ರವರಿನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆಗ್ತಿರುತ್ತೆ, ಮ್ಯಾಕ್ಸಿಮಮ್ ಮಾರ್ಚ್ನಲ್ಲಿ ಪಬ್ಲಿಕ್ ಎಕ್ಸಾಮ್ ಆಗ್ತಾ ಇರುತ್ತೆ. ಸೊ ಈ ಕ್ರೂಷಿಯಲ್ ಟೈಮಲ್ಲಿ ಅವರು ಬೋರ್ಡ್ ಎಕ್ಸಾಮಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಹಾಗೆ ಆಗೋದಿಲ್ಲ. ಯಾವುದೇ ಡೆಫಿನೇಷನ್ ಬೈಹಾರ್ಟ್ ಮಾಡೋದು ಬೇಡ, ಯಾವುದೇ ಡಿರೈವೇಷನ್ ಬೈಹಾರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಾನ್ಸೆಪ್ಟ್ಸ್ ಓದೋದು, ಕಾನ್ಸೆಪ್ಟ್ಸ್ ಕಲಿಯೋದು, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡೋದು. ಹಾಗಾಗಿ ತುಂಬ ವೇಗವಾಗಿ ಅವರಿಗೆ ಕಾನ್ಸೆಪ್ಟ್ಸನ್ನು ಕವರ್ ಮಾಡಿಕೊಂಡು ಹೋಗಲಿಕ್ಕೆ ಆಗುತ್ತೆ. ಇದೇ ರೀತಿಯ ಸಿಸ್ಟಮ್ ಸೋಮವಾರದಿಂದ ಶನಿವಾರದವರೆಗೆ ನಡೆಯುತ್ತೆ. ಎವ್ರಿ ಸಂಡೇ ಅವರಿಗೆ ವೀಕ್ಲಿ ಟೆಸ್ಟ್ ಇರುತ್ತೆ. ಟೆಸ್ಟ್ಗಳ ಪಾತ್ರ ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ನಮ್ಮಲ್ಲಿ ಟೆಸ್ಟ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಹೇಗೆ ಅಂತಂದರೆ, ಮೊದಲ 2 ತಿಂಗಳವರೆಗೆ ನಾವು ಏನು ಮಾಡ್ತೇವೆ, ಸೋಮವಾರದಿಂದ ಶನಿವಾರದವರೆಗೆ ಏನು ಸಿಲೆಬಸ್ ಆಯಿತೋ ಆ ಸಿಲೆಬಸ್ ಮೇಲೆ ಸಂಡೇ ವೀಕ್ಲಿ ಟೆಸ್ಟ್ ಅಂತ ಇರುತ್ತೆ. ಫಸ್ಟ್ 2 ಮಂತ್ಸು ಸ್ಲೋ ಆಗಿ ಪಾಠ ಮಾಡ್ತಿರ್ತೇವೆ, ಎಲ್ಲ ಮಕ್ಕಳಿಗೆ ಎಲ್ಲ ಅರ್ಥ ಆಗ್ತದೆ ಅಂತ ನಾವು ಖಾತರಿಪಡಿಸಿಕೊಂಡು, ನಂತರದ ದಿನಗಳಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮಂಡೇ ಟು ಫ್ರೈಡೇ ಏನು ಪಾಠಗಳಾಗಿದೆಯೋ ಅದರ ವೀಕ್ಲಿ ಟೆಸ್ಟ್ ಸ್ಯಾಟರ್ಡೇ ಇರುತ್ತೆ. ಸಂಡೇ ಪೂರ್ತಿ ಅವರಿಗೆ ಓದಲಿಕ್ಕೆ ಟೈಮ್ ಇರುತ್ತೆ. ಮಂಡೇ ಮಾರ್ನಿಂಗ್ ಅವರಿಗೆ ಕ್ಯುಮ್ಯುಲೇಟಿವ್ ಟೆಸ್ಟ್ ಇರುತ್ತೆ. ಅಂದರೆ ಆ ದಿನದವರೆಗೆ ಎಷ್ಟೆಲ್ಲ ಟೆಸ್ಟ್ಗಳಾಗಿದೆಯೋ ಅದರ ಎಲ್ಲ ಸಿಲೆಬಸ್ಸು ಮಂಡೇ ಟೆಸ್ಟ್ಗೆ ಇರ್ತದೆ. ಅದು ಕ್ಯುಮ್ಯುಲೇಟಿವ್ ಟೆಸ್ಟ್ ಅಂತ. ಸೊ ಎವ್ರಿ ಸ್ಯಾಟರ್ಡೇ ವೀಕ್ಲಿ ಟೆಸ್ಟ್ ಆಗುತ್ತೆ, ಎವ್ರಿ ಮಂಡೇ ಕ್ಯುಮ್ಯುಲೇಟಿವ್ ಟೆಸ್ಟ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಮಂಡೇ ಹೋಗುವಾಗ ಇನ್ನೊಂದು ವೀಕಿನ ಸಿಲೆಬಸ್ ಜಾಸ್ತಿ ಆಯಿತು. ಸೊ ಮಂಡೇ ಟೆಸ್ಟಲ್ಲಿ ಸಿಲೆಬಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವೇನು ಜೂನ್ನಲ್ಲಿ ನಿಮಗೆ ಪಾಠ ಮಾಡಿದ್ದೇವೋ ಅದು ನಿಮಗೆ ಆಗಸ್ಟ್ನಲ್ಲಿ ಮರೆತು ಹೋಗುತ್ತೆ ಮಗುವಿಗೆ, ಅದು ಕಾಮನ್. ಹಾಗಾಗಿ ನಾವು ಒಮ್ಮೆ ಕಲಿತದ್ದು ಮರೀಲಿಕ್ಕಿಲ್ಲ. ಯಾಕಂತ ಹೇಳಿದರೆ, ನೀಟ್ ಎಕ್ಸಾಮ್ನಲ್ಲಿ ಫಸ್ಟ್ ಪಿ ಯು ಸಿ ಸಿಲೆಬಸ್ ಎಲ್ಲ ಚಾಪ್ಟರ್ 90-95 ಚಾಪ್ಟರ್ದು ಎಲ್ಲ ಚಾಪ್ಟರ್ಸ್ ಇದ್ದು 3 ಗಂಟೆನಲ್ಲಿ ಅವರು ಡೀಲ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಯಾವುದೇ ಮರೀಲಿಕ್ಕೆ ನಾವು ಆಸ್ಪದ ಕೊಡಬಾರ್ದು. ಅದಕ್ಕೋಸ್ಕರ ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಮ್ಮೆ ಸಿಲೆಬಸ್ಸನ್ನು ಮುಗಿದ ಮೇಲೆ ಮತ್ತೆ ನಾವು ರಿವಿಷನ್ ಮಾಡ್ತೇವೆ, ಮತ್ತೆ ನಾವು ಪಾರ್ಟ್ ಟೆಸ್ಟ್ ಸೀರೀಸ್ ಮಾಡ್ತೇವೆ. ಮತ್ತು ಫಸ್ಟ್ ಪಿ ಯು ಸಿದ್ದು ಮಾತ್ರ ಕೆಲವು ಟೆಸ್ಟ್ಗಳನ್ನು ಮಾಡ್ತೇವೆ, ಸೆಕೆಂಡ್ ಪಿ ಯು ಸಿದ್ದು ಮಾತ್ರ ಕೆಲವು ಟೆಸ್ಟ್ಗಳನ್ನು ಮಾಡ್ತೇವೆ, ಮತ್ತು ಫುಲ್ ಲೆಂತ್ ಟೆಸ್ಟ್ ಸೀರೀಸನ್ನು ಮಾಡ್ತೇವೆ. ಹಾಗಾಗಿ ಒಂದು ನಮ್ಮ ಟೆಸ್ಟಿಂಗ್ ಸಿಸ್ಟಮ್ ಏನಿದೆ ನಮ್ಮ ವೈಬ್ರೆಂಟಲ್ಲಿ, ದಿಸ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಮಕ್ಕಳ ಅವಶ್ಯಕತೆಗೆ, ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗಬೇಕಂತಂದರೆ ಯಾವ ರೀತಿ ಟೆಸ್ಟಿಂಗ್ ಸಿಸ್ಟಮನ್ನು ಮಾಡಬೇಕೋ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಹಾಸ್ಟೆಲ್ನ ಫುಡ್ ವಿಚಾರಕ್ಕೆ ಬಂದರೆ, ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕಿನಿಂದ ಮಕ್ಕಳಿದ್ದಾರೆ. ಅವರೆಲ್ಲರಿಗೂ ಒಂದು ಸೂಟ್ ಆಗುವ ಹಾಗೆ ಒಂದು ವೆರಿ ಗುಡ್ ಫುಡ್ ಸಿಸ್ಟಮ್ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನನ್ನ ಜೊತೆ ಮಾತಾಡಬೇಕು ಅಂತ ಇದ್ದರೆ, ನೀವು ಖಂಡಿತ ನೀವು ಕೆಳಗೆ ತೋರಿಸಿರೋ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೋದು.